ಸಲುವಾಗಿ ಕಾಯುವೆ ನನಗೊಂದು ಬೆಳಕು ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಆ ಥರದ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲೇ ನೋಡಿದ್ರಲ್ಲ ಆ ಥರ ಟ್ರೆಂಡಿಂಗ್ ವಿಡಿಯೋ, ಸ್ಟೇಟಸ್ ವಿಡಿಯೋ, ಲಿರಿಕ್ಸ್ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಆನ್ ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಳ್ಳಿ. ಮತ್ತೆ ಇನ್ನಿತರಿಗೆ ವಿಡಿಯೋಗಳು ಶೇರ್ ಮಾಡಿ. ನನ್ನ ಚಾನಲ್ ಅಲ್ಲಿ ಆಲ್ಮೋಸ್ಟ್ ಒಂದ್ ಸ್ವಲ್ಪ ವೆಡ್ಡಿಂಗ್ ವಿಡಿಯೋಗಳು ಜಾಸ್ತಿ ಮಾಡಿ ಹಾಕ್ತಾ ಇರ್ತೀನಿ. ನೀವು ಒಂದ್ ಸ್ವಲ್ಪ ಹೋಗ್ಬಿಟ್ಟು ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಇತ್ತೀಚೆಗೆ ಒಂದ್ ಸ್ವಲ್ಪ ಯಾವುದೋ ಒಂದು ಕಾರಣದಿಂದಾಗಿ ವಿಡಿಯೋಗಳು ಹಾಕಿಲ್ಲ ಜಾಸ್ತಿ ದಿನದಿಂದ. ಇವಾಗಿಂದ ಕಂಟಿನ್ಯೂಸ್ ಆಗಿ ಡೈಲಿ ಒಂದೊಂದು ವಿಡಿಯೋ ಬರ್ತಾ ಇರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಜಾಸ್ತಿ ಹೇಳೋದು ಬೇಡ ಅಂತ ಹೇಳ್ತಾ, ನೋಡಿ ಈ ತರ ಒಂದು ಬ್ಲ್ಯಾಕ್ ಇದು ಇರುತ್ತೆ, ಟೆಂಪ್ಲೇಟ್ ಇರುತ್ತೆ. ಈ ಟೆಂಪ್ಲೇಟ್ ನ ಏನು ಟಚ್ ಮಾಡಕ್ ಹೋಗ್ಬೇಡಿ. ನೋಡಿ ಈ ತರ ಬಂದ್ಬಿಟ್ರೆ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬನ್ನಿ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡಿದ್ರೆ ಇಲ್ಲಿ ಒಂದು ಕ್ರಿಯೇಷನ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಹೋಗ್ಬಿಟ್ಟು ನಿಮ್ಮ ಕ್ರಿಯೇಷನ್ ನೀವು ಎಡಿಟಿಂಗ್ ಮಾಡ್ತಾ ಇರ್ತೀರಲ್ಲ ನಿಮ್ಮ ಹೆಸರನ್ನ ಆಡ್ ಮಾಡ್ಕೊಳ್ಳಿ. ಅಲ್ಲಿ ಆಡ್ ಮಾಡ್ಕೊಂಡು ಕಲರ್ ಅನ್ನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ, ಕಲರ್ ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ನಿಮ್ಗೆ ಯಾವ ಕಲರ್ ಬೇಕಾ ಆ ಕಲರ್ನ ನೋಡಿದ್ರಲ್ಲ ಆ ಕಲರ್ನ ಚೂಸ್ ಮಾಡ್ಕೊಳ್ಳಿ, ನಿಮ್ಗೆ ಬೇಕಾಗಿರೋ ಕಲರ್ನ. ಮತ್ತೆ ಇಲ್ಲಿ ಫಾಂಟ್ಗಳು ಇರ್ತವೆ, ಫಾಂಟ್ಗಳನ್ನ ನೀವು ಆಡ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಬೇಕಾಗಿರುವಂತ ಫಾಂಟ್ ನ ಆಡ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಆಡ್ ಸಿಂಬಲ್ ಮತ್ತೆ ಬಟರ್ಫ್ಲೈ ಇಟ್ಟಿದ್ದೀನಿ, ಅದು ಬೇಕಂದ್ರೆ ಇಡ್ಬೋದು, ಇಲ್ಲಾಂದ್ರೆ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಕೆಳಗಡೆಗೆ ಫೋಟೋ ಅಂತ ಇದೆ ನೋಡಿ, ಫೋಟೋ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಫೋಟೋನ ರೀಪ್ಲೇಸ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನೋಡಿದ್ರಲ್ಲಿ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬನ್ನಿ. ನೋಡಿ ಇಲ್ಲಿ ಸಾಂಗು ವಿಡಿಯೋ ಸಾಂಗ್ ಇದೆ, ಇದು ವಿಡಿಯೋ ಇದೆ. ಆ ವಿಡಿಯೋನ ನಾನು ಆಡಿಯೋ ತರ ಕನ್ವರ್ಟ್ ಮಾಡ್ಕೊಂಡು ನೋಡಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬ್ಲೆಂಡಿಂಗ್ ಅಂತ ಇದೆ ನೋಡಿ, ಇದು ವಿಡಿಯೋನ ಆಡಿಯೋ ತರ ಕನ್ವರ್ಟ್ ಆಗಿದೆ. ನೋಡ್ತಾ ಇದೀರಲ್ಲ, ನೋಡಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ರೀಪ್ಲೇಸ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಆಗುವಂತ ಫೋಟೋನ ನೀವು ಆಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ನನಗೆ ಒಂದು ಇವಾಗ ಡೆಮೋ ತೋರ್ಸಕ್ಕೆ ಒಂದು ಫೋಟೋನ ಆಡ್ ಮಾಡ್ತಾ ಇದ್ದೀನಿ. ನೋಡಿ ಈ ತರ ಆಡ್ ಮಾಡಿದೀನಿ. ಆ ಕಡೆ ಈ ಕಡೆ ಒಂದ್ ಸ್ವಲ್ಪ ಮೇಲ್ಗಡೆ ಏನಾದ್ರು ಬೇಕಂತಂದ್ರೆ ಇಲ್ಲಿ ಮೂವ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಮೇಲ್ಗಡೆ ತಗೊಳ್ಳಿ, ಒಂದ್ ಸ್ವಲ್ಪ ಇಲ್ಲಿ ಕೆಳಗಡೆ ಜರುಗಿಸಿ. ನೋಡಿ ಈ ತರ ಫೋಟೋ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಳ್ಳಿ ನೀವು. ಮತ್ತೆ ಬ್ಯಾಕ್ ಬನ್ನಿ, ನೋಡ್ತಾ ಇರ್ಬೋದು ಇದು ಎಫೆಕ್ಟ್ ಆಲ್ಮೋಸ್ಟ್ ಮೊದಲೇ ಆಡ್ ಆಗಿರುತ್ತೆ, ನೀವೇನ್ ತೊಂದರೆ ಇಲ್ಲ. ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದೆಲ್ಲ ಆಡ್ ಮಾಡಿ ಇಕ್ಕಿರ್ತೀವಿ, ಇದಕ್ಕೇನು ತೊಂದರೆ ಇಲ್ಲ, ನೀವೇನು ಟಚ್ ಮಾಡೋದೇ ಬೇಕಾಗಿಲ್ಲ. ಮತ್ತೆ ಆಲ್ಮೋಸ್ಟ್ ನೋಡು ಈ ಕಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಇಲ್ಲಿ ಎಲ್ಲ ಲಿರಿಕ್ಸ್ ಎಲ್ಲ ಆಡ್ ಮಾಡಿರ್ತೀನಿ. ಆ ಲಿರಿಕ್ಸ್ ನ ಬೇಕಾದ್ರೆ ನೀವು ಮೇಲ್ಗಡೆ ಕೆಳಗಡೆನ ಎಲ್ಲಾದ್ರೂ ಇಟ್ಕೊಳ್ಬೇಕಾದ್ರೆ ನೋಡಿ ಈ ತರ ಮೇಲ್ಗಡೆ ಏನಾದ್ರು ಇಕ್ಕಂಗಿದ್ರೆ ಇಟ್ಕೊಳ್ಳಿ, ಇಲ್ಲ ಕೆಳಗಡೆನೆ ಇರ್ಲಿ ಅಂತಂದ್ರೆ ಕೆಳಗಡೆನೆ ಬಿಟ್ಕೊಳ್ಳಿ. ನಾನು ಎಲ್ಲಿ ಇಕ್ಕಿದ್ದೀನಿ ಅಲ್ಲೇ ಇರ್ಲಿ ಅಂತಂದ್ರೆ ಅಷ್ಟೇ ಇರ್ಲಿ. ನೋಡಿ ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬಂದ್ರೆ ಈಗ ವಿಡಿಯೋ ಪ್ಲೇ ಮಾಡೋಣ, ಒಂದ್ಸರಿ ಚೆಕ್ ಮಾಡೋಣ. ಜಾಸ್ತಿ ಪ್ಲೇ ಮಾಡೋದು ಬೇಡ, ಯಾಕಂದ್ರೆ ಕಾಪಿರೈಟ್ ಕ್ಲೈಮ್ ಬರುತ್ತೆ. ನೋಡ್ತಿದ್ದೀರಲ್ಲ, ಜಾಸ್ತಿ ಹೊತ್ತು ಪ್ಲೇ ಮಾಡಿದ್ರೆ ಇದು ಕಾಪಿರೈಟ್ ಕ್ಲೈಮ್ ಬರುತ್ತೆ, ಹಂಗಾಗಿ ನಾನು ಜಾಸ್ತಿ ಹೊತ್ತು ವಿಡಿಯೋನ ಪ್ಲೇ ಮಾಡೋದಿಲ್ಲ. ನೀವು ಒಂದ್ಸರಿ ಡೆಮೋ ವಿಡಿಯೋ ಹಾಕಿರ್ತೀನಿ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗ್ಬಿಟ್ಟು ಈ ಪ್ರಾಜೆಕ್ಟ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಪ್ರಾಜೆಕ್ಟ್ ನ ಓಪನ್ ಮಾಡ್ಕೊಂಡು ನೀವು ವಿಡಿಯೋನ ರೆಡಿ ಮಾಡ್ಕೋಬಹುದು. ಮತ್ತೆ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ, ಹೋಗ್ಬಿಟ್ಟು ಟೆಲಿಗ್ರಾಮ್ ಜಾಯ್ನ್ ಆಗಿ. ಮತ್ತೆ ನಂದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ID ಬಂದ್ಬಿಟ್ಟು ಒನ್ನು ಕ್ರಿಯೇಷನ್ 784 ಅಂತ ನಾನು ಆಡ್ ಮಾಡಿರ್ತೀನಿ, ಇದರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ದು ಜಾಯ್ನ್ ಆಗಿ, ಮತ್ತೆ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡ್ತಾರ, ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮತ್ತೆ ಈ ಟಾಪಿಕ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇನ್ನಿತರಿಗೆ ಶೇರ್ ಮಾಡಿ. ಮತ್ತೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ಬೇಕಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಈ ವಿಡಿಯೋ ಅನಿಸಿಕೆ ನೀವು ಕಮೆಂಟ್ ಮುಖಾಂತರ ತಿಳಿಸೋದು ಮರಿಬೇಡಿ ಅಂತ ಹೇಳ್ತಾ
ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ನೋಡಿ, ಈ ವಿಡಿಯೋ ಸೇವ್ ಮಾಡ್ಕೋಬೇಕು ಅಂದ್ರೆ ಮೂಲೆ ಲೈಕನ್ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಕ್ಲಿಕ್ ಮಾಡಿದ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ನೋಡ್ತಾ ಇದ್ದೀರಾ, ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ವಿಡಿಯೋ ಡೌನ್ಲೋಡ್ ಮಾಡ್ಕೊಂತು ಫುಲ್ HD ಬರುತ್ತೆ. ನೀವೇನು ತೊಂದರೆ ಏನೇ ಇಲ್ಲ. ಓಕೆ, ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಇಲ್ಲಿ ಮತ್ತೆ ಹೇಳ್ತಾ ಇದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇದ್ರಿ GVD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್.